ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಮಾಡೋಕ್ಕೆ ಇಲ್ಲಿ ಸಿಲ್ಕೊರೆ ಸೊಪ್ಪು ತಗೊಂಡಿದ್ದೀನಿ. ಇದು ಸಿಲ್ಕೊರೆ ಸೊಪ್ಪು ಅಂತೇಳಿ. ನೀವು ಯಾವ ಸೊಪ್ಪನ್ನ ಮಾಡಿ ಬಸ್ಸಾರು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸಿಲ್ಕೊರೆ ಸೊಪ್ಪು ತಗೊಂಡಿದ್ದೀನಿ. ಬಸ್ಸಾರು ಮಾಡೋಕ್ಕೆ ಹುಳ್ಳಿಕಾಳು ಸ್ವಲ್ಪ ಹೆಸರು ಕಾಳು, ಸ್ವಲ್ಪ ಅಲಸಂದೆ ಕಾಳು ತಗೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ. ಇದನ್ನ ಬೇಯಿಸ್ಕೊಳ್ಳೋಕ್ಕೆ ಒಂದು 2-3 ವಿಸಿಲ್ ಬಿಡಬೇಕು ಫ್ರೆಂಡ್ಸ್. 2-3 ವಿಸಿಲ್ ಬಿಟ್ಟರೆ ಕಾಳು ಚೆನ್ನಾಗಿ ಬೆಂದಮೇಲೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ಅದಕ್ಕಂತೇಳಿ ಒಂದು 5-6 ವಿಸಿಲ್ ಬಿಡಬೇಕು ಕುಕ್ಕರ್ನಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಬೆಂದಿದೆ ಕಾಳುಗಳು. ಇದರೊಳಗಡೆ ಸೊಪ್ಪು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮಾತ್ರ ವಾರಕ್ಕೆ 2-3 ಸರಿ ತಿನ್ನಬೇಕು ಫ್ರೆಂಡ್ಸ್. ಆರೋಗ್ಯಕ್ಕೆ ಒಳ್ಳೆಯದು. ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ. ಮಕ್ಕಳಿಗೆ ಸೊಪ್ಪು ಜಾಸ್ತಿ ಕೊಡಿ. ಈ ಥರ ಪಲ್ಯಗಳು ಮಾಡಿ, ಸೊಪ್ಪುಗಳು ಮಾಡಿ. ನಾವು ಗೊಜ್ಜು ಥರ ಮಾಡಿ ಕೈಗೊಜ್ಜು ಅಂತ ಮಾಡ್ತೀವಿ. ನಾವಿಲ್ಲಿ ಬೆಂಗಳೂರಲ್ಲಿ ತಾನೇ ಇರೋದು, ಅದಕ್ಕೆ ಬಸ್ಸಾರು ಜಾಸ್ತಿ ಮಾಡೋದು. ಬಂದಿರೋ ವಸ್ತ್ರಲ್ಲಿ ನಾವು ಜಾಸ್ತಿ ಬಸ್ಸಾರು ನನಗೆ ಮಾಡೋಕೆ ಬರ್ತಾ ಇರಲಿಲ್ಲ, ನಮ್ಮ ಅತ್ತೆನೇ ಕಲಿಸ್ಕೊಟ್ಟಿದ್ದು. ಇವಾಗ ಒಂದು 4 ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಬೇಯೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊಪ್ಪಿಗೂ ಸ್ವಲ್ಪ ಅಂಟ್ಕೊಳೋ ಥರ ಇದು ಆಗುತ್ತೆ. ಅದಕ್ಕಂತೇಳಿ ಸ್ವಲ್ಪ ಒಂದು 4 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಂತ. ಚೆನ್ನಾಗಿ ಬೆಂದ್ರೇ ಸೊಪ್ಪು ಪಲ್ಯ ಟೈಪ್ ಬರೋದು. ಉಪ್ಪು ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ನೀರು ಕಮ್ಮಿ ಇತ್ತು ಅಂತೇಳಿ ಒಂದು ಚೊಂಬಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಮ್ಮಿ ಇದ್ದರೆ ಸೊಪ್ಪು ಬೇಯೋದಿಲ್ಲ, ಹಾಗೆ ಇದ್ಬಿಡುತ್ತೆ, ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಅದಕ್ಕೆ ಒಂದು 4-5 ಆಗುವಷ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಇದರಲ್ಲೇ ಬೆಂದರೆ ಸೂಪರ್ ಟೇಸ್ಟ್ ಬರುತ್ತೆ. ಹಸಿದೇನಾದರೂ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಟೊಮೊಟೊನ ಇದರೊಳಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದರೊಳಗೆ ಹಾಕ್ಕೋಬೇಕು, ಹಾಗಾದರೆ ಚೆನ್ನಾಗಿರೋದು. ಇವಾಗ ಸಾಂಬಾರು ಮಾಡೋಕ್ಕೆ ಬಸ್ಸಾಂಬಾರು ಒಂದು ಬೌಲ್ ಆಗುವಷ್ಟು ಒಣಗಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ ತಗೊಂಡಿದ್ದೀನಿ, ಕೊಬ್ಬರಿ ತಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಸಾಂಬಾರು ಮಾಡಿದ್ರೇ ಸೂಪರ್ ಟೇಸ್ಟ್ ಬರೋದು. ನನಗಂತೂ ಬಸ್ಸಾಂಬಾರು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಣಗಿರೋ ಮೆಣಸಿನ್ಕಾಯಿ. ಇವಾಗ ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಕೊಬ್ಬರಿನ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಮೆಂತ್ಯಕಾಳು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಇದ್ರೇ ಇದಕ್ಕೆ ಬಸ್ಸಾಂಬಾರಿಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಬ್ಬಟ್ಟು ಸಾಂಬಾರು ತಗೊಂಡು ಏನು ಮಾಡ್ತೀರಾ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಜೀರಿಗೆ ಸ್ವಲ್ಪ ಮುಂದಿರಬೇಕು, ಜಾಸ್ತಿನೇ ಇರಬೇಕು. ಅದಕ್ಕೆ ನಾನು ಜೀರಿಗೆ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಆಗುವಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿಗೆ ನುಣ್ಣಗೆ ರುಬ್ಕೋಬೇಕಲ್ಲ, ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಕಡೆ ಸೊಪ್ಪು ಬೆಂದಿದೆ. ಸೊಪ್ಪು ಬೆಂದಾದ್ಮೇಲೆ ಇದು ಆರ್ಕೋಬೇಕಲ್ಲ, ಇದು ಆರಿದ ಮೇಲೆ ಹಿಂಡ್ಕೋಬೇಕು ಚೆನ್ನಾಗಿ. ಹಿಂಡ್ಕೊಂಡಿದ್ದಾದ್ಮೇಲೆ ಪಲ್ಯ ಮಾಡಬೇಕು. ಇನ್ನು ಪಲ್ಯ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಬೆಂದಿದೆ ಸೊಪ್ಪು, ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೂ ಈ ಸೊಪ್ಪು ಇಷ್ಟನಾ? ಕಮೆಂಟ್ ಮಾಡಿ. ಸಿಲ್ಕೊರೆ ಸೊಪ್ಪು ತಿಂದರೆ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಟೊಮೊಟೊ ಹಾಕ್ಕೊಳ್ಳೋದು ಮರ್ತುಬಿಟ್ಟೆ, ಇವಾಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಬಂದಿದೆ. ಸೊಪ್ಪು ಬೇಯಿಸಿದ್ವಲ್ಲ, ಆ ನೀರು ತಗೊಂಡು ಇದರೊಳಗಡೆ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಎಲ್ಲ ಮಿಕ್ಸಿ ನೀರೊಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಆ ಖಾರನೂ ಚೆನ್ನಾಗಿರುತ್ತೆ, ಮಸಾಲನೂ ಅಂಟ್ಕೊಳುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಗ್ಗರಣೆ ಮಾಡಬೇಕು. ಇವಾಗ ಸ್ಟವ್ ಹಚ್ಚಿದ್ದಾದ್ಮೇಲೆ ಇವಾಗ ಪಲ್ಯನ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಒಗ್ಗರಣೆ ಹಾಕೋಣ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ ಸ್ವಲ್ಪ ಪಲ್ಯಗೆ ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರೋದು. ಇಲ್ಲಿ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಒಣಗಿರೋ ಮೆಣಸಿನ್ಕಾಯಿ, ನಂತರ ಈರುಳ್ಳಿನ ಹಾಕ್ಕೋಬೇಕು. ನಿಮಗೆ ಹೆಚ್ಚಿ ಇಟ್ಕೊಂಡಿದ್ದಾಗಲೇ ಬೌಲಲ್ಲಿ ತೋರಿಸಿದ್ನಲ್ಲ, ಆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಂತರ ಪಲ್ಯ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಪಲ್ಯ ಮಾತ್ರ ನಾನು ಬರೀ ಪಲ್ಯನೇ ತಿಂತೀನಿ ಫ್ರೆಂಡ್ಸ್. ಪಲ್ಯ ಅಂದರೆ ತುಂಬ ಇಷ್ಟ ನನಗೆ, ಸಾಂಬಾರ್ಗಿಂತ. ಬಸ್ಸಾರು ಹೇಳ್ಬೇಕಂದ್ರೆ ಒಂದು 3-4 ದಿವಸ ಇಟ್ಕೊಂಡೇ ತಿನ್ನೋದು ನಾವು.
ನಮ್ಮ ಯಜಮಾನ್ರು ಜಾಸ್ತಿ ತಿನ್ನಲ್ಲ, ನಾನು ನಮ್ಮ ಅತ್ತೆನೇ ತಿನ್ನೋದು. ಹೇಳ್ಬೇಕಂದ್ರೆ ಸ್ಟವ್ ಮೇಲೆ ಜಾಸ್ತಿ ಬೇಯಿಸ್ದಂಗೆಲ್ಲ ಸಾಂಬಾರಿನ ಟೇಸ್ಟೇ ಬರುತ್ತೆ ಹೊರತು ಏನೂ ಆಗಲ್ಲ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಿ. ಎಲ್ಲ ಫ್ರೈ ಚೆನ್ನಾಗಾಗಿದೆ. ಇವಾಗ ಇದ್ರೊಳಗಡೆ ಪಲ್ಯ ಹಾಕೊಂಡ್ಬಿಟ್ಟು ಅದನ್ನ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆ ಅಂಟ್ಕೊಳೋ ಥರ, ಹುಳ್ಳಿಕಾಳು, ಸ್ವಲ್ಪ ಹೆಸರು ಕಾಳು, ಅಲಸಂದೆ ಕಾಳು ಹಾಕ್ಕೊಂಡಿರೋದು. ಎಲ್ಲ ಕಾಳು ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ನಾನು ಕಾಳು ಎಲ್ಲ ಇರುತ್ತೋ ಆ ಕಾಳೆಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋದು. ಪಲ್ಯ ರೆಡಿ ಆಯಿತು. ಇನ್ನೊಂದು ಕಡೆ ಸಾಂಬಾರು ಮಾಡೋಕ್ಕೆ ಪಾತ್ರೆನ ಇಟ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಸಾಂಬಾರನ್ನ ಅದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಕುದ್ರೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದು 2-3 ದಿನ ಇಟ್ಕೊಂಡ್ರು ತಿನ್ನೋಕೆ ಮಾತ್ರ ಸಖತ್ತಾಗಿರುತ್ತೆ. ಸೂಪರ್ ಟೇಸ್ಟು. ನೀವು ಖಂಡಿತ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನನಗೆ ಮಾತ್ರ ತುಂಬ ಇಷ್ಟ ಬಸ್ಸಾರು ಅಂದರೆ. ನಿಮಗೆ ಏನು ಇಷ್ಟ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಒಂದು ಮುದ್ದೆ ಮಾಡಿಬಿಟ್ಟು ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಸಾಂಬಾರು ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡಲೇಬೇಕು. ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಮುದ್ದೆ ಬಸ್ಸಾರು ರೆಡಿ ಮನೆಯಲ್ಲಿ. ಖಂಡಿತ ಟ್ರೈ ಮಾಡಿ. ನಾನು ಮಾಡಿರೋದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಖಂಡಿತ ಟ್ರೈ ಮಾಡಿ. ಬಾಯ್ ಬಾಯ್. ರೇಣುಕಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.